ಈಗ ಏನಾಗುತ್ತೆ ಈ ಥರದ್ದು ನಾವು ಹಿಂದೆ ಡಿಬೇಟ್ಗಳೆಲ್ಲ ಮಾಡ್ತಿದ್ದಾಗ ಇನ್ ಜನರಲ್ ಪಬ್ಲಿಕಲ್ಲಿ ಒಂದು ಕ್ವಶನ್ ರೈಸ್ ಆಯಿತು, ಇದೇ ಥರ ವಾದ ಇತ್ತು, ಅವ್ರಿಗೇನೋ ಗೊತ್ತಿಲ್ವಂತೆ ಅಂತೆಲ್ಲ ಬಂದಾಗ, ಹ್ಞೂ ಕಣ್ರಿ ಸುಮ್ಮನೆ ರೇಣುಕಾಸ್ವಾಮಿ ಬಂದ್ಬಿಟ್ಟು ಪಟ್ಟಣಗೆರೆ ಶೆಡ್ಡಲ್ಲಿ ಅವನೇ ಸತ್ತೋಗ್ಬಿಟ್ಟು ಅವನ ಡೆಡ್ ಬಾಡಿ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಯಾವುದೋ ಸುಮ್ಮನಳ್ಳಿ ಹತ್ರ ಬಿದ್ದೋಯ್ತು, ಇದೇನ್ರಿ ಕತೆ ಹೇಳ್ತಾ ಇದ್ದೀರಾ, ಹೊಡೆದಿದ್ದಾರೆ ಸಾಯಿಸಿದ್ದಾರೆ ಅಂತಾನೆ ಇನ್ ಜನರಲ್ ಮಾತಾಡೋದು ಜನ. ಹಿಂಗೆ ಜನರಲ್ ಆಗಿ ಒಬ್ರು ಹೇಳ್ತಾರೆ ಸರ್, ಅದಕ್ಕೆ ನಾನ್ ಹೇಳೋದೇನಂದ್ರೆ ಸುಮ್ನೆ ಖಂಡಿತ ಬಂದಿಲ್ಲ. ಚಿತ್ರದುರ್ಗದಲ್ಲಿ ಯಾರೋ ಏನೋ ಹೊಡ್ಬಿಟ್ಟು ಹಾಕಿರ್ತಾರೆ, ಅವ್ರು ಪ್ಲಾನ್ ಮಾಡ್ಕೊಂಬಂದ್ ತಗೊಂಬಂದ್ ಬೆಂಗಳೂರಿಗೆ ಹಾಕ್ಬಿಟ್ಟು ಇವ್ರ ಮೇಲೆ ಹಾಕಿಸ್ಬೇಕು ಅಂತಾನೆ ಪ್ಲಾನ್ ಮಾಡಿರ್ತಾರೆ. ಹಾಗಾಗಿ ಅವ್ರು ಸುಮ್ನೆ ಖಂಡಿತ ನಡ್ಕೊಂಡ್ಬಂದು ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಖಂಡಿತ ಬೀಳಲ್ಲ. ಪಟ್ಟಣಗೆರೆ ಶೆಡ್ ಅಲ್ಲಿ ಆಗಿದೆ ಅಂತ ಅದೊಂದು ಊಹೆ ಕಥೆನೂ ಆಗಿರಬಹುದು. ಯಾಕಂದ್ರೆ ಎಲ್ಲೂ ಕೂಡ ತಾವು CCTV ಇದೆ ಅಂತ ಸ್ವಲ್ಪ ಹೊತ್ತು ಮುಂಚೆ ಇನ್ನೊಂದೇನು ಗೊತ್ತಾ ನಾರಾಯಣಸ್ವಾಮಿ ಅವರೇ, ಇನ್ನೊಂದೇನು ಗೊತ್ತಾ ಇದರಲ್ಲಿ ವಿಷಯ ಇರೋದು, ಇದು ನಾನು ಇಲ್ಲಿ ಒಬ್ಬ ಆಂಕರ್ ಆಗಿ ಎಡಿಟರ್ ಇನ್ ಚೀಫ್ ಆಗಿ ಪ್ರಶ್ನೆ ಕೇಳ್ತಾ ಇಲ್ಲ ನಾನು. ಕೆಲವು ಇನ್ನೊಂದು ಥರ ಹೇಳ್ತಾರೆ, ರೀ ಏನೋ ಅಪರಾಧ ಪ್ರಕರಣ ತುಂಬ ತೀವ್ರವಾಗಿರಬೇಕು, ಅದಕ್ಕೆ ಎಲ್ರಿಗೂ ಇವ್ರು ಬೇಲ್ ಕ್ಯಾನ್ಸಲ್ ಮಾಡಿಬಿಟ್ಟು ಇವ್ರು ಆಚೆ ಇದ್ರೆ ಸಾಕ್ಷಿ ಹಾಳು ಮಾಡಿಬಿಡ್ತಾರೆ ಅಂತ ಒಳಗಡೆ ಕೂರಿಸಿರೋದ್ರಿ ಅಂತ ಒಂದು ಇನ್ ಜನರಲ್ ವಾದ ಇದೆಯಲ್ಲ, ಇದ್ಯಾಕೆ ಸರ್? ಇವಾಗ ಜನಸಾಮಾನ್ಯರಲ್ಲಿ ಕಾನೂನಿನ ಅರಿವು ಖಂಡಿತ ಅಷ್ಟೇ ಕಡಿಮೆ ಇರುತ್ತೆ ಸರ್. ಮಾಧ್ಯಮಗಳಲ್ಲಿ ಇವತ್ತೇನಂದ್ರೆ ನೀವು ತಾವ್ ಒಂದ್ ಮಾತು ಹೇಳಿದ್ರಿ, ಪ್ಯಾರಲಲ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನಡೆಸಿದ್ರು ಅಂತ ತಾವ್ ಹೇಳಿದ್ರಿ ಒಂದ್ ವರ್ಡ್. ಈಗ ಏನಾಗೋಗಿದೆ, ಪ್ಯಾರಲಲ್ ಅಲ್ಲಿ ಒಂದು ಕೋರ್ಟ್ ನಡೀತಾ ಇದೆ ಸರ್. ಮಾಧ್ಯಮ ಅನ್ನೋದು ಒಂದು ಕೋರ್ಟ್ ಆಗೋಗಿದೆ ಇವತ್ತು, ಪ್ಯಾರಲಲ್ ಜುಡಿಷಿಯರಿ ಆಗೋಗಿದೆ. ಸೊ ಜನ ಕೂಡ ಆ ಜುಡಿಷಿಯರಿನ ಸ್ವಲ್ಪ ಬಿಲೀವ್ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ಜನ ಹಾಗ ಅನ್ಕೊಂತಾರೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಕೋರ್ಟ್ ಇಸ್ ಅಲ್ಟಿಮೇಟ್ಲಿ ಕೋರ್ಟ್ ಇಸ್ ಕೋರ್ಟ್. ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ದಟ್ ಇಸ್ ನಾಟ್ ಎ ಕೋರ್ಟ್. ಎವ್ರಿಬಡಿ ಅಂಡರ್ ದ ಲಾ ಓನ್ಲಿ, ಸೊ ಇನ್ಕ್ಲೂಡಿಂಗ್ ಮೀಡಿಯಾ. ಸೊ ಹಂಗಾಗಿ ಮಾಧ್ಯಮದಲ್ಲಿ ಬರತಕ್ಕಂಥದ್ದು ಅಲ್ಲಿ ಏನಿರುತ್ತೆ ಅದನ್ನ ಬಿತ್ತರಿಸಿ ಹಂಗೆ ಆಸ್ ಇಟ್ ಈಸ್ ಇವತ್ತು ಈಗ ನಡೀತು ಅಂತ ತೋರ್ಸೋದು ಬೇರೆ, ಹಿಂಗ್ ನಡೆದ್ರೆ ಹಿಂಗ್ ಆಗ್ಬಹುದು ಅಂತ ತೋರ್ಸೋದು ಬೇರೆ. ಸೊ ಇದು ಏನಾಗೋಗಿದೆ ಸರ್, ಪ್ಯಾರಲಲ್ಲಿ ಒಂದು ಜುಡಿಷಿಯಲ್ ಸಿಸ್ಟಮ್ ಮೀಡಿಯಾಗಳಲ್ಲೂ ನಡೆಯೋದ್ರಿಂದ ಜನಗಳ ಮನಸ್ಸಿನ ಮೇಲೆ ಅದು ತುಂಬಾ ಇಂಪ್ಯಾಕ್ಟ್ ಆಗಿರುತ್ತೆ ಸರ್. ಹಾಗಾಗಿ ಜನ ಹಾಗೆ ಮಾತಾಡ್ಕೊಳ್ತಾರೆ. ಅದನ್ನ ಬಿಟ್ರೆ ಖಂಡಿತವಾಗಿಯೂ ನೀವ್ ಅನ್ಕೊಳ್ಳೋ ರೀತಿಯಲ್ಲಿ ಈ ಪ್ರಕರಣ ನಡೆದಿಲ್ಲ ಸರ್. ಸೊ ಈ ಪ್ರಕರಣ ನಾನೇನು ಅನ್ಕೊಂಡಿಲ್ಲ ರೀ ನಾರಾಯಣಸ್ವಾಮಿ ಅವರೇ, ನಾನೇನು ಅನ್ಕೊಂಡಿಲ್ಲ ಇದ್ರ ಬಗ್ಗೆ. ಐ ಆಮ್ ನೋಬಡಿ ಟು ನಾನೇನು ಅಂದ್ಕೊಂಡಿಲ್ಲ ಈ ಪ್ರಕರಣದ ಬಗ್ಗೆ. ಪ್ರೊಸೀಡಿಂಗ್ ನಾನು ಏನ್ ಕೇಳ್ತೀನಿ ಗೊತ್ತಾ ನಾರಾಯಣಸ್ವಾಮಿ ಅವರೇ, ಮ್ಯಾಕ್ಸಿಮಮ್ ನಾನು ಏನ್ ಮಾಡ್ಬೋದು ಅಂದ್ರೆ, ನೋಡಪ್ಪ ಚಾರ್ಜ್ ಶೀಟ್ ಹಿಂಗಿದೆ, ನೋಡಪ್ಪ ಅಟಾಪ್ಸಿ ರಿಪೋರ್ಟ್ ಹಿಂಗ್ ಬಂದಿದೆ, ಇದೇನ್ರಪ್ಪ ಅಂತ ಕೇಳ್ಬೋದು ಅಷ್ಟೇ ಹೊರತು ಇದೇ ನಿಜ ರೀ ಇಲ್ಲೇ ಇವರೇ ಮಾಡಿದ್ದಾರೆ ನಾನು ಯಾವತ್ತೂ ಆ ಪದ ಬಳಸಿಲ್ಲ ನಾನು. ಅದಕ್ಕೆ ರಮಾಕಾಂತ್ ಅವ್ರಿಗೆ ಸ್ವಲ್ಪ ನಾವು ಸರ್ ಹಂಗಿಲ್ಲ, ಇದು ಈ ತರ ಇದೆ ಅಂತ ನಾವು ಒಂಚೂರು ಏನೋ ನಮ್ ನೋಡಿರೋಂತದ್ದು ಒಂದು ನಮ್ಮ ದೃಷ್ಟಿಕೋನದಲ್ಲಿ ಏನ್ ನೋಡಿರ್ತೀವಲ್ಲ ಸರ್, ಅದನ್ನ ನಿಮ್ಗೆ ಹೇಳ್ಬಿಟ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಡ್ಯೂಟಿನ ಕರೆಕ್ಟ್ ಆಗಿ ಡಿಸ್ಚಾರ್ಜ್ ಕೂಡ ಮಾಡಿದೀವಿ ಕಾನೂನಾತ್ಮಕವಾಗಿ ಅನ್ನೋದು ನನ್ನ ಒಂದು ವಾದ. ಥ್ಯಾಂಕ್ ಯು ನಾರಾಯಣಸ್ವಾಮಿ ಅವರೇ, ಥ್ಯಾಂಕ್ ಯು. ಸಾಕಷ್ಟು ವಿಷಯಗಳ ಬಗ್ಗೆ ಕೂಡ ಮಾತಾಡಿದಿರಿ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ವಿಷಯ ಇದೆ ಇದರಲ್ಲಿ ಏನಂದ್ರೆ, ಈ ಕೇಸಲ್ಲಿ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಹಾಕಿರಬೇಕಾದ್ರೆ ಇದು ಒಂದು 50 ನಿಮಿಷ 56 ನಿಮಿಷದಲ್ಲಿ ಇದು ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಒಂದು ಕಡೆ ಇದು ಚಾರ್ಜ್ ಶೀಟ್ನ ಕಥೆ, ಎಲ್ರಿಗೂ ಏನಾಗುತ್ತೆ, ಒಂದು ಕೇಸ್ನ ಇಂಪ್ಯಾಕ್ಟ್ ಅಂತ ಇರುತ್ತಲ್ಲ, ಅದು ದೊಡ್ಡ ಪ್ರಭಾವ. ಒಂದು ಕೊಲೆ ಆಗೋಯ್ತಂತೆ, ಇಂತಿಂಥವ್ರು ಮಾಡಿಬಿಟ್ಟಿದ್ದಾರಂತೆ ಅಂತ ಮಾತಾಡ್ತಾರೆ. ಆರೋಪಿಗಳು ಅಂತಲೂ ಕನ್ಸಿಡರ್ ಮಾಡಲ್ಲ ಅವರು, ಇಂಥವ್ರೆ ಮಾಡಿರ್ತಾರೆ ಬಿಡು, ಸಖತ್ ಅಹಂಕಾರ ಆಯ್ತು ಅವ್ರಿಗೆ, ಮಾಡಿರ್ತಾರೆ ದುಡ್ಡು ಕಣೋ ಮದ ಕಣೋ ಅಂತ ಮಾತಾಡ್ಬಿಡ್ತಾರೆ. ಇದು ಫಸ್ಟು ಇಂಪ್ರೆಷನ್ ಒಂದು ಸೊಸೈಟಿ ಮೇಲೆ. ಮಾಧ್ಯಮ ಇದ್ರೂ ಇದೇ ಮಾತೆ, ಇಲ್ಲದೇ ಇದ್ರೂ ಇದೇ ಮಾತೆ, ಒಂದು ಮರ್ಡರ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಒಳಗಡೆ ಹಾಕಿದ್ರಂತೆ ಅಂದರೆ ನಮಗೆ ನ್ಯಾಯಾಂಗ ಬಂಧನ ಸಜಾಬಂದಿ, ಆ ನಂತರದಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿರ್ತಕ್ಕಂಥ ನ್ಯಾಯಾಂಗ ಬಂಧನಕ್ಕೊಳಪಟ್ಟಿರ್ತಕ್ಕಂಥ ಒಬ್ಬ ಖೈದಿ, ಈ ವ್ಯತ್ಯಾಸಗಳಿಲ್ದಂಗೆ ಒಂದು ಮಾತುಕತೆ ನಡೆದು ಹೋಗುತ್ತೆ. ಮೂರನೇದು, ಅವ್ರು ಮಾಡಿರೋದಕ್ಕೆ ಒಳಗಡೆ ಹಾಕಿರೋದು, ಇಲ್ಲಾಂದರೆ ಬೇಲ್ ಸಿಗ್ತಿರ್ಲಿಲ್ವಾ, ಇದು ಒಂದು ವಾದ ಬರುತ್ತೆ. ಇದರ ಜೊತೆಗೆ ಚಾರ್ಜ್ ಶೀಟು, ಆ ಒಂದು ರಿಪೋರ್ಟ್ ಬಂದ ತಕ್ಷಣ ನೋಡಿ ಇವರೆಲ್ಲ ಹೇಳಿಬಿಟ್ಟಿದ್ದಾರೆ ಅಂದರೆ ಅದೊಂದು ಸ್ಟೋರಿ ಅಂತ ಕನ್ಸಿಡರ್ ಮಾಡಬೇಕು ಅಂತೇಳಿ ಅವರ ಪರ ವಕೀಲರು ಒಂದು ಕಡೆ ವಾದವನ್ನು ಮಾಡ್ತಾರೆ. ಇದಾದ ಮೇಲೆ ಚಾರ್ಜ್ ಶೀಟ್ 50,000 ಪುಟ ಬರೆದಿದ್ದರೂ ಕೂಡ ಅದನ್ನು ನಿರೂಪಿಸುವುದಿದೆಯಲ್ಲ, ಇದು ಬಹಳ ಸಂಕೀರ್ಣವಾದ, ಕ್ಲಿಷ್ಟವಾದ ಮತ್ತು ಕರಾರುವಕ್ಕಾದ ಕೆಲಸ ಆಗಬೇಕಾಗತ್ತೆ. ಅದಿಲ್ಲದೆ ಹೋದರೆ ಎಂತೆಂಥ ಕೇಸ್ ಬೇಕಾದರೂ ಪಲ್ಟಿ ಆಗಿಬಿಡ್ತವೆ. ಸೊ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು ನಡೆದಿದೆಯೋ ಆ ಒಂದು ವಿಚಾರಗಳಿಗೆ ನ್ಯಾಯ ಸಿಕ್ಕಲಿ, ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.